ಮೊನ್ನೆ ಬುಧವಾರ ದೆಹಲಿಯ ಐಆರ್ಎಸ್ ಅಧಿಕಾರಿಯ ಮಗಳ ಮೇಲೆ ಅತ್ಯಾಚಾರವಾಗಿ ಕೊಲೆ ನಡೆದಿರುವ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಸಾಕಷ್ಟು ಭದ್ರತೆ ಇರುವ ದೆಹಲಿಯ ಐಷಾರಾಮಿ ಕೈಲಾಶ್ ಹಿಲ್ನಲ್ಲಿ ಅಧಿಕಾರಿಯ ಮನೆಯಲ್ಲಿ ಬೆಳಗಿನ ಜಾವದಲ್ಲೇ ನಡೆದ ಘಟನೆ. ಇನ್ನು ಘಟನೆ ನಡೆದ 12 ಗಂಟೆಯೊಳಗೆ ಪೊಲೀಸರು ಆರೋಪಿ 19 ವರ್ಷದ ರಾಹುಲ್ ಮೀನಾನ ಅರೆಸ್ಟ್ ಮಾಡಿದ್ರು. ವಿಚಾರಣೆ ವೇಳೆ ಈತ ಆಘಾತಕಾರಿ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಇನ್ನು ಆ ದಿನ ನಡೆದ ದುರಂತದ ಬಗ್ಗೆ ಹೇಳೋದಾದ್ರೆ, ಆ ದಿನ ಐಆರ್ಎಸ್ ಅಧಿಕಾರಿ ಹಾಗೂ ದಂತ ವೈದ್ಯೆ ಆಗಿರೋ ಅವರ ಹೆಂಡತಿ ವಾಕಿಂಗ್ಗೆ ಹೋದಾಗ ಅವರ 22 ವರ್ಷದ ಮಗಳ ಮೇಲೆ ಮನೆಯೊಳಗೆ ಅತ್ಯಾಚಾರ ಮತ್ತು ಕೊಲೆ ನಡೆದಿತ್ತು. ಅದೇ ಮನೆಯ ಮಾಜಿ ಕೆಲಸಗಾರನಾಗಿದ್ದ ರಾಹುಲ್ ಆ ಮನೆಯೊಳಗೆ ನುಗ್ಗಿದ್ದ. ಆತನಿಗೆ ಆ ಮನೆಯ ಹೊರಗೆ ಕೆಲಸಗಾರರಿಗಾಗಿ ಎಲ್ಲಿ ಕೀ ಇಟ್ಟಿರ್ತಾರೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಆ ಮನೆಯಲ್ಲಿ ಎಲ್ಲಿ CCTV ಇದೆ, ಮನೆ ಮಾಲೀಕ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ವಾಕಿಂಗ್ ಇಂದ ಮುಗಿಸಿ ವಾಪಸ್ ಬರ್ತಾನೆ, ಎಲ್ಲವೂ ಆತನಿಗೆ ಗೊತ್ತಿತ್ತು. ಹೀಗಾಗಿ ಕೆಲಸದವರಿಗಾಗಿ ಹೊರಗೆ ಇಟ್ಟಿದ್ದ ಕೀ ತಕ್ಕೊಂಡು ಬಾಗಿಲು ತೆರೆದು ಸಲೀಸಾಗಿ ಒಳಗೆ ನುಗ್ಗಿದ್ದ. ಸೀದಾ ಹೋದವನೇ ಮೇಲಿನ ಮಹಡಿಯಲ್ಲಿ ಐಆರ್ಎಸ್ ಅಧಿಕಾರಿಯ 22 ವರ್ಷದ ಮಗಳ ರೂಮ್ ಇತ್ತು. PUCಯಲ್ಲಿ ಟಾಪರ್ ಆಗಿದ್ದ ಆಕೆ ಅಪ್ಪನಂತೆ ಅಧಿಕಾರಿಯಾಗಬೇಕೆಂದು UPSC ಪರೀಕ್ಷೆಗೆ ತಯಾರಿ ನಡೆಸ್ತಿದ್ಲು. ಅಪ್ಪ ಅಮ್ಮ ವಾಕಿಂಗ್ ಹೋಗುವ ಮುನ್ನವೇ ಎದ್ದು ಓದಲು ಕೂರುತ್ತಿದ್ದ ಆಕೆ ಅಂದೂ ಕೂಡ ಅಲ್ಲಿ ಓದ್ತಾ ಕುಳಿತಿದ್ಲು. ಆಗ ಆ ರೂಮ್ಗೆ ಬಂದ ರಾಹುಲ್ ಹಣಕ್ಕಾಗಿ ಬೆದರಿಸಿದ್ದ. ಆಕೆ ಹೆದರಿ ಕಿರ್ಚಿದ್ಲು. ಕಿರ್ಚಾಟ ಕೇಳಿ ಲ್ಯಾಂಪ್ನಿಂದ ಅವಳ ಮೇಲೆ ಹಲ್ಲೆ ನಡೆಸಿ ಮೊಬೈಲ್ ಚಾರ್ಜಿಂಗ್ ಕೇಬಲ್ನಿಂದ ಕುತ್ತಿಗೆ ಬಿಗಿದು ಉಸಿರು ನಿಲ್ಲಿಸಿದ್ದಾನೆ. ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗಲೇ ಅವಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಆರೋಪಿ ರಾಹುಲ್ ಮೀನಾ ಈ ಹಿಂದೆ ಇದೇ IRS ಅಧಿಕಾರಿಯ ಮನೆಯಲ್ಲಿ 20,000 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕಿದ್ದ. ಆದರೆ ಕೆಲಸದಲ್ಲಿದ್ದ ಈತನಿಗೆ ಬೆಟ್ಟಿಂಗ್ ಅಭ್ಯಾಸ, ಅಕ್ಕಪಕ್ಕದ ಮನೆಯವರ ಕೆಲಸದವರಿಂದ ಹಾಗೂ ಅಂಗಡಿಗಳಿಂದ ಸಾಲ ಮಾಡಿದ್ದ ಕಾರಣ 8 ತಿಂಗಳ ಹಿಂದೆ ಇವನನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಇನ್ನು ಈ 19ರ ಯುವಕ ಈ ದುಷ್ಕೃತ್ಯ ಎಸಗುವ ಮುನ್ನ ಈ ದೆಹಲಿಗೆ ಬರುವ ಕೆಲವೇ ಗಂಟೆಗಳ ಮೊದಲು ರಾಜಸ್ಥಾನದ ಅಲ್ವಾರ್ನಲ್ಲಿ ತನ್ನ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿ ಅಲ್ಲಿ ಮೊಬೈಲ್ ಕದ್ದು ಟ್ಯಾಕ್ಸಿ ಮಾಡಿಕೊಂಡು ದೆಹಲಿಗೆ ಬಂದಿದ್ದ. ದೆಹಲಿಗೆ ಬಂದವನೇ ಟ್ಯಾಕ್ಸಿ ಚಾಲಕನಿಗೆ ಹಣ ನೀಡದೆ ಪರಾರಿಯಾಗಿ ನೇರವಾಗಿ ಬಂದಿದ್ದು ತನ್ನ ಹಳೆಯ ಮಾಲೀಕನ ಮನೆಗೆ. ಮನೆಯ ರೂಪುರೇಷೆ ಮತ್ತು ಕುಟುಂಬದ ದಿನಚರಿ ಗೊತ್ತಿದ್ದ ರಾಹುಲ್ ಸಲೀಸಾಗಿ ಮನೆಗೆ ನುಗ್ಗಿದ್ದ. ಇನ್ನು ಅಧಿಕಾರಿ ಮಗಳ ಮೇಲೆ ಅತ್ಯಾಚಾರದ ನಂತರ ಹಣದಾಸೆಗಾಗಿ ಮೃತದೇಹವನ್ನ ಎಳೆದುಕೊಂಡು ಹೋಗಿ ಲಾಕರ್ ಬಳಿ ತಂದಿದ್ದಾನೆ. ಯುವತಿಯ ರಕ್ತ ಸಿಕ್ತ ಬೆರಳನ್ನ ಬಯೋಮೆಟ್ರಿಕ್ ಸ್ಕ್ಯಾನರ್ ಮೇಲೆ ಒತ್ತಿ ಲಾಕರ್ ತೆರೆಯಲು ಪ್ರಯತ್ನಿಸಿದ್ದಾನೆ. ಆದರೆ ಯುವತಿ ಆಗಲೇ ಮೃತಪಟ್ಟಿದ್ದ ಕಾರಣ ಬೆರಳಚ್ಚು ಕೆಲಸ ಮಾಡಲಿಲ್ಲ. ಕೊನೆಗೆ ಸ್ಕ್ರೂ ಡ್ರೈವರ್ನಿಂದ ಲಾಕರ್ ಒಡೆದು ಹಣ ಹಾಗೂ ಒಡವೆ ದೋಚಿ ಪರಾರಿಯಾಗಿದ್ದ. ಆಕೆಯ ಮೈಯಲ್ಲಿದ್ದ ರಕ್ತ ಆತನ ಮೈಗೂ ಮೆತ್ತಿಕೊಂಡಿತ್ತು. ಹೀಗೆ ಮನೆಯಿಂದ ಆಚೆ ಹೋದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅಂತ ಆತ ಮೃತ ಯುವತಿಯ ಅಣ್ಣನ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿದ್ದ. ಶೂ ಕೂಡ ಚೇಂಜ್ ಮಾಡಿದ್ದ. ಬಳಿಕ ಕೆಳಗಿನ ಮಹಡಿಗೆ ಬಂದು IRS ಅಧಿಕಾರಿಯ ರೂಮ್ನಿಂದ 2.5 ಲಕ್ಷ ಹಣ ತೆಗೆದುಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದ. ನಂತರ ಏನೋ ಆಗೇ ಇಲ್ಲವೆಂಬಂತೆ ಬೆಳಗ್ಗೆ 7:21ಕ್ಕೆ ಮನೆಯಿಂದ ಹೊರಗೆ ಹೋಗಿದ್ದ. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಮನೆಗೆ ಬಂದ ಅಧಿಕಾರಿ ದಂಪತಿ ಮಗಳ ರೂಮ್ಗೆ ಹೋದಾಗ ಅಲ್ಲಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಅಷ್ಟರಲ್ಲಾಗಿಯೇ ಆಕೆ ಸಾವನ್ನಪ್ಪಿದ್ಲು. ಹಾಡ ಹಗಲೇ ಕೇವಲ 41 ನಿಮಿಷದಲ್ಲಿ ಆ ಐಷಾರಾಮಿ ಮನೆಯಲ್ಲಿ ಭೀಕರ ಹತ್ಯೆ ನಡೆದಿತ್ತು. ಈ ಘಟನೆಯ ಮಾಹಿತಿ ತಿಳಿದ ಪೊಲೀಸರು ಸುತ್ತಮುತ್ತಲಿನ CCTV ಪರಿಶೀಲಿಸಿದಾಗ ರಾಹುಲ್ ಓಡಾಡಿದ್ದು ಕಂಡು ಬಂದಿತ್ತು. ಈ ಘಟನೆ ನಡೆದ 12 ಗಂಟೆಯೊಳಗೆ ಪೊಲೀಸರು ರಾಹುಲ್ ಅನ್ನ ಓಯೋ ಹೋಟೆಲ್ನಿಂದ ಬಂಧಿಸಿದ್ದಾರೆ. CCTV ದೃಶ್ಯ ಆಧರಿಸಿ ರಾಹುಲ್ ಅಲ್ಲಿಂದ ಹೋಗಿದ್ದ ಆಟೋ ಚಾಲಕನನ್ನ ವಿಚಾರಿಸಿದ ಪೊಲೀಸರಿಗೆ ಆತ ಓಯೋ ಹೋಟೆಲ್ ಬಳಿ ಇಳಿದುಕೊಂಡ ಮಾಹಿತಿ ಸಿಕ್ಕಿತ್ತು. ಆತನನ್ನ ಹಿಡಿಯಲು ವಿಶೇಷ ತಂಡ ರಚಿಸಲಾಗಿತ್ತು. ಕೊನೆಗೂ ಹೋಟೆಲ್ನಲ್ಲಿ ಕುಳಿತಿದ್ದ ರಾಹುಲ್ನ ಪೊಲೀಸರು ಅತಿಥಿಯಾಗಿಸಿದ್ರು. ನಿನ್ನೆ ರಾತ್ರಿಯೇ ದೆಹಲಿಯಿಂದ ತನ್ನ ಊರಾದ ರಾಜಸ್ಥಾನಕ್ಕೆ ತೆರಳಲು ರಾಹುಲ್ ಪ್ಲಾನ್ ಮಾಡಿದ್ದ. ಅಲ್ಲಿವರೆಗೂ ತನ್ನ ಬಗ್ಗೆ ಯಾರಿಗೂ ಅನುಮಾನ ಬರೋದಿಲ್ಲ ಎಂಬುದು ಅವನ ಲೆಕ್ಕಾಚಾರವಾಗಿತ್ತು. ಪೊಲೀಸರು ವಿಚಾರಣೆ ವೇಳೆ ರಾಹುಲ್ ಆ 41 ನಿಮಿಷ ಆ ಮನೆಯಲ್ಲಿ ತಾನು ಏನೇನು ಮಾಡಿದನೆಂಬುದರ ಸಂಪೂರ್ಣ ಮಾಹಿತಿ ನೀಡಿದ್ದಾನೆ. ನ್ಯಾಯಾಧೀಶರ ಮುಂದೆ ನನ್ನಿಂದ ತಪ್ಪಾಯಿತು ಎಂದು
ಹೇಳಿಕೊಂಡರೂ ಪೊಲೀಸ್ ವಿಚಾರಣೆಯಲ್ಲಿ ಆತ ಅತ್ಯಂತ ಶಾಂತವಾಗಿ ಮತ್ತು ಯಾವುದೇ ಪಶ್ಚಾತ್ತಾಪವಿಲ್ಲದೆ ವರ್ತಿಸಿದ್ನಂತೆ. ಅವರು ನನಗೆ ದೇವರಂತಿದ್ರು, ಆದ್ರೆ ಹಣ ಬೇಕಿತ್ತು, ದೀದಿ ಹಣ ಕೊಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ಆತ ಹೇಳಿದ್ದಾನೆ. ಆತನ ಅತಿಯಾದ ಶಾಂತ ವರ್ತನೆಯನ್ನ ಗಮನಿಸಿರುವ ದೆಹಲಿ ಪೊಲೀಸರು ಅವನ ಮಾನಸಿಕ ಸ್ಥಿತಿ ತಿಳಿಸಿಕೊಳ್ಳಲು ಸೈಕೋ ಅನಾಲಿಸಿಸ್ ಪರೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ಇನ್ನು ದೆಹಲಿ ಏಮ್ಸ್ನಲ್ಲಿ ನಡೆದ ಶವ ಪರೀಕ್ಷೆಯ ವೈದ್ಯಕೀಯ ವರದಿಗಳು ಯುವತಿಯ ನರಕ ಯಾತನೆಯನ್ನ ಬಹಿರಂಗಪಡಿಸಿವೆ. ಯುವತಿಯ ತೋಳುಗಳು ಮತ್ತು ಕೈಗಳ ಮೇಲೆ ಅನೇಕ ಮೂಗೇಟುಗಳಿವೆ. ಇದು ಆಕೆ ಸುಲಭವಾಗಿ ಶರಣಾಗಿಲ್ಲ, ಬದಲಾಗಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಕೊನೆಯ ಕ್ಷಣದವರೆಗೂ ಸೆಣಸಾಡಿದ್ದಾಳೆ ಎಂಬುದನ್ನ ಸಾಬೀತುಪಡಿಸಿದೆ. ಆದರೆ ಆರೋಪಿ ಮೊಂಡಾದ ವಸ್ತುವಿನಿಂದ ಆಕೆಯ ಮುಖಕ್ಕೆ ಬಲವಾಗಿ ಹೊಡೆದ ಪರಿಣಾಮ ಆಕೆಯ ಮೂಗಿನ ಮೂಳೆ ಮುರಿದು ಹೋಗಿತ್ತು. ಯುವತಿಯ ಕುತ್ತಿಗೆಯ ಸ್ನಾಯುಗಳಲ್ಲಿ ರಕ್ತಸ್ರಾವ ಮತ್ತು ಥೈರಾಯ್ಡ್ ಕಾರ್ಟಿಲೇಜ್ ಮುರಿದುಕೊಂಡಿತ್ತು. ಮೊಬೈಲ್ ಚಾರ್ಜಿಂಗ್ ಕೇಬಲ್ ಬಳಸಿ ಕತ್ತು ಹಿಸುಕಿದ ಪರಿಣಾಮ ಉಸಿರುಗಟ್ಟುವಿಕೆಯಿಂದ ಸಾವು ಸಂಭವಿಸಿದೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಆಕೆ ಪ್ರಜ್ಞಾಹೀನಳಾದ ನಂತರ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದು, ಹೆಚ್ಚಿನ ವಿಧಿವಿಜ್ಞಾನ ಪರೀಕ್ಷೆಗಾಗಿ ಮಾದರಿಗಳನ್ನು ಸಂರಕ್ಷಿಸಲಾಗಿದೆ.